ಬೆಳಗ್ಗೆದ್ದು ರೆಡಿಯಾಗಿ ಆಫೀಸ್ಗೆ ಹೊರಟೆ. ಯಾಕೋ ಇದ್ದಕ್ಕಿದ್ದಂಗೆ ಗಾಡಿ ಕೈ ಕೊಡ್ತು. 2 ಸಲ ಕಿಕ್ ಮಾಡಿದ್ಮೇಲೆ ಸ್ಟಾರ್ಟ್ ಆಯಿತು. ಮೊದಲೇ ಪೊಲ್ಯೂಷನಲ್ಲಿದೆ ಬೆಂಗಳೂರು, ಅದರಲ್ಲಿ ಬೇರೆ ಇಷ್ಟೊಂದು ಹೊಗೆ ಬೇರೆ ಬರ್ತಾ ಇದೆ. ಏನಾಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಯಾರು ಗೊತ್ತಿರೋ ಕಮೆಂಟ್ ಮಾಡಿ. ಹಾಗೆ ಆಂದಿವೆ ಬಾಸ್ಗೂ ನಮಸ್ಕಾರ ಮಾಡಿಕೊಂಡು, ಮೊದಲೇ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕಲ್ಲಿದೆ, ಅದರಲ್ಲಿ ಬೇರೆ ಈ ಐರಾವತ ಬಸ್ ಇಲ್ಲೇ ಟ್ರಾಫಿಕಲ್ಲಿ ಇದಾಗಬೇಕಾ? ಹಂಗೋ ಕಷ್ಟಪಟ್ಟು ಹಾಫ್ ಆನ್ ಅವರ್ ಆಯಿತು ಟ್ರಾಫಿಕಿಂದ ಬರೋಷ್ಟರಲ್ಲಿ. ಹಾಗೆ ದೀಪಂಜಲಿ ನಗರದಿಂದ ಮುಂದೆ ಹೋಗಿ ಹತ್ತಿಗುಪ್ಪೆ ಬಸ್ ಸ್ಟ್ಯಾಂಡ್ ಹತ್ರ ರೈಟ್ ತೊಗೊಂಡ್ರೆ ಡೈರೆಕ್ಟ್ ನಮ್ಮ ಆಫೀಸು. ಗಾಡಿ ಪಾರ್ಕ್ ಮಾಡಿ ID ಪಂಚ್ ಮಾಡಿ ಮೆತ್ತಟ್ಕೊಂಡೋಗಿ ಸಿಸ್ಟಮ್ ಆನ್ ಮಾಡಿದ್ರೆ ನಮ್ಮ ಕೆಲಸ ಶುರು. ಹಾಗೆ ಟ್ಯೂಬ್ಲೈಟ್ ಬೇಕಾಗಿತ್ತು. ಟ್ಯೂಬ್ಲೈಟ್ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಒಂದು ಎಗ್ ರೈಸ್ ತಿನ್ನೋಣ ಅಂತ ಸವಿರುಚಿ ಎಗ್ ರೈಸ್ ಅಂಗಡಿಗೆ ಬಂದೆ. ನೀವೇನಾದರೂ ಹತ್ತಿಗುಪ್ಪೆಲಿದ್ರೆ ಇಲ್ಲಿ ಬಂದು ಎಗ್ ರೈಸ್ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತೊಗೊಂಡಿರೋ ಟ್ಯೂಬ್ಲೈಟ್ನ ಇಲ್ಲಿಗೆ ತಲುಪಿಸ್ಬೇಕಾಗಿತ್ತು, ಅಲ್ಲಿಗೆ ತಲುಪಿಸಕ್ಕೆ ಹೋಗಿದ್ದೆ, ತಲುಪಿಸ್ದೆ. ಅದಾದಮೇಲೆ ಅಲ್ಲಿಂದ ಹೊರಟೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಸಿಸ್ಟಮ್ನ ಶಟ್ ಡೌನ್ ಮಾಡಿ ಆಫೀಸಿಂದ ಹೊರಟೆ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಆರ್ಮಿಯವ್ರು ಏನೋ ಚೆಕ್ ಮಾಡ್ತಾಯಿದ್ರು, ಏನು ಅಂತ ಗೊತ್ತಾಗಲಿಲ್ಲ. ನಮ್ಮನ್ನು ಬಿಟ್ಟರು, ನಮ್ಮ ಪಾಡಿಗೆ ನಾವು ಹೊರಟು. ಓಕೆ ಫ್ರೆಂಡ್ಸ್, ಬಾಯ್.